ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪುರುಷರು ಮತ್ತು ಮಹಿಳೆಯರಲ್ಲಿ ಸೆಕ್ಸ್ ಡ್ರೈವ್ ಹೇಗೆ ಭಿನ್ನವಾಗಿರುತ್ತದೆ? ಲೈಂಗಿಕತೆ ಎಲ್ಲರನ್ನೂ ವಿಭಿನ್ನವಾಗಿರುತ್ತದೆ. ಜನರು ತಮ್ಮ ಜೀವನದಲ್ಲಿ ವಿವಿಧ ಸಮಯಗಳಲ್ಲಿ ಲೈಂಗಿಕತೆಯನ್ನು ಹೆಚ್ಚು ಬಯಸುತ್ತಾರೆ. ಸೆಕ್ಸ್ ಡ್ರೈವ್ ಎಲ್ಲರೂ ವಿಭಿನ್ನವಾಗಿರಬಹುದು. ಕಾಲಾನಂತರದಲ್ಲಿ, ಅಂದರೆ ವಯಸ್ಸಾಗುತ್ತಿದ್ದಂತೆ, ಕೆಲವು ಅಂಶಗಳು ಕಾಮಾಸಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಟೆಸ್ಟೋರೆನ್ ಮಟ್ಟದಲ್ಲಿ ಇಳಿಕ, ವೃದ್ಧಾಪ್ಯ, ಹೀಗೆ ಅನೇಕ ಅಂಶಗಳು ನಿಮ್ಮ ಸೆಕ್ಸ್ ಡ್ರೈವ್ ಮೇಲೆ ಪ್ರಭಾವ ಬೀರಬಹುದು. ಸೆಕ್ಸ್ ಡ್ರೈವ್ ಅಥವಾ ಕಾಮಶಕ್ತಿಯಲ್ಲಿನ ಬದಲಾವಣೆಗಳು ಸಹಜ, ಆದರೂ ಹೆಚ್ಚಿನ ಲೈಂಗಿಕ ಬಯಕೆಯನ್ನು ಹೊಂದಿರುವುದು ದೈನಂದಿನ ಕಾರ್ಯಚಟುವಟಿಕೆಗೆ ಅಡ್ಡಿಯಾಗಲು ಪ್ರಾರಂಭಿಸಿದರೆ ಸಮಸ್ಯೆ ಆಗಬಹುದು. ಒಬ್ಬ ವ್ಯಕ್ತಿಯ ಮಗುವನ್ನು ಬಯಸುತ್ತಾನೋ ಇಲ್ಲವೋ ಯಾರಾದರೂ ಅನುಭವಿಸಬಹುದಾದ ಸಾಮಾನ್ಯ ಭಾವನೆ ಇದು. ಪ್ರತಿಯೊಬ್ಬರೂ ಆರೋಗ್ಯಕರ ಲೈಂಗಿಕ ಜೀವನವನ್ನು ಬಯಸುವುದು ಸಹಜವಾದರೂ ಪುರುಷರು ಮತ್ತು ಮಹಿಳೆಯರ ಕಾಮಾಸಕ್ತಿ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಪುರುಷರು ಮತ್ತು ಮಹಿಳೆಯರಲ್ಲಿ ಸೆಕ್ಸ್ ಡ್ರೈವ್ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ಇಲ್ಲಿದೆ. ಪುರುಷರು ಹೆಚ್ಚು ಸ್ಥಿರವಾಗಿರುತ್ತಾರೆ. ಮಹಿಳೆಯರಿಗಿಂತ ಪುರುಷರು ಹೆಚ್ಚಿನ ಸೆಕ್ಸ್ ಡ್ರೈವ್ ಅಥವಾ ಲೈಂಗಿಕ ಬಯಕೆ ಹೊಂದಿರುತ್ತಾರೆ. ಪುರುಷರು ಮಹಿಳೆಯರಿಗಿಂತ ಲೈಂಗಿಕ ಕ್ರಿಯೆಯ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಅಥವಾ ಕಲ್ಪಿಸಿಕೊಳ್ಳುತ್ತಾರೆ ಎಂದು ಅಧ್ಯಯನಗಳನ್ನು ಸೂಚಿಸಿವೆ. ವಾಸ್ತವವೆಂದರೆ, ಸಾಮಾನ್ಯವಾಗಿ ಪುರುಷರು ಮಹಿಳೆಯರಿಗಿಂತ ಲೈಂಗಿಕತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ವಾಸ್ತವವಾಗಿ ಕೇವಲ 7 ಮಹಿಳೆಯರಿಗೆ ಹೋಲಿಸಿದರೆ 51 ಪುರುಷರು ಪ್ರತಿದಿನ ಕನಿಷ್ಠ ಲೈಂಗಿಕತೆಯನ್ನು ಬಯಸುತ್ತಾರೆ. ಆದರೆ ಇದರರ್ಥ ಮಹಿಳೆಯರಿಗೆ ಕಾಮ ಪ್ರಚೋದಕ ಕಲ್ಪನೆಗಳು ಇಲ್ಲ ಎಂದಲ್ಲ. ಮಹಿಳೆಯರಿಗೂ ಸಹ ಹೆಚ್ಚಿನ ಕಾಮಶಕ್ತಿಯ ಇರುತ್ತದೆ, ಆದರೆ ಪುರುಷರು ಲೈಂಗಿಕ ಕ್ರಿಯೆ ವಿಚಾರದಲ್ಲಿ ಹೆಚ್ಚು ಸ್ಥಿರವಾಗಿರುತ್ತಾರೆ. ಮಹಿಳೆಯರ ಪರಿಸರವು ಮುಖ್ಯವಾಗುತ್ತದೆ. ಮಹಿಳೆಯರ ಲೈಂಗಿಕ ಬಯಕೆಯ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಭಾವಿತವಾಗಿರುತ್ತದೆ. ಲೈಂಗಿಕ ಕ್ರಿಯೆ ವಿಷಯದಲ್ಲಿ ಮಹಿಳೆಯರ ಮನೋಭಾವ ಪುರುಷರಿಗೆ ವಿರುದ್ಧವಾಗಿರುತ್ತದೆ. ಅಂದರೆ ಮಹಿಳೆಯರ ಲೈಂಗಿಕ ಬಯಕೆಗಳು ವರ್ತನೆಯ ಬಗ್ಗೆ ಹೇಳುವುದಾದರೆ, ಮಹಿಳೆಯರು ಈ ವಿಚಾರದಲ್ಲಿ ಅವರಿರುವ ಪರಿಸರದಿಂದ ಹೆಚ್ಚು ಪ್ರಭಾವಿತರಾಗಿರುತ್ತಾರೆ. ಸಾಮಾಜಿಕ ಅಂಶಗಳು, ಲಿಂಗ ಪಾತ್ರಗಳು, ಸಾಮಾಜಿಕ ನಿರೀಕ್ಷೆಗಳು ಇವೆಲ್ಲವೂ ಮಹಿಳೆಯರಲ್ಲಿ ನಿಗ್ರಹಿಸುವ ಮನೋಭಾವಕ್ಕೆ ಕಾರಣವಾಗಬಹುದು. ಲೈಂಗಿಕತೆಯ ಆ ಬಯಕೆಯ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯ, ಅನುಭವಗಳು, ನಂಬಿಕೆಗಳು, ಜೀವನ ಶೈಲಿ ಮತ್ತು ನಿಮ್ಮ ಪ್ರಸ್ತುತ ಸಂಬಂಧ ಸೇರಿದಂತೆ ಅನೇಕ ವಿಷಯಗಳನ್ನು ಆಧರಿಸಿದೆ. ಚಿಕ್ಕವರಿದ್ದಾಗ ಬಯಕೆ ಹೆಚ್ಚಿರುತ್ತದೆ. ಪುರುಷರ ಲೈಂಗಿಕ ಬಯಕೆ ಚಿಕ್ಕವರಿದ್ದಾಗ ಉತ್ತುಂಗದಲ್ಲಿರುತ್ತದೆ. ವಯಸ್ಸಾದವರಿಗೆ ಹೋಲಿಸಿದರೆ ಕಿರಿಯ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ಅವರ ಲೈಂಗಿಕ ಬಯಕೆ ಹೆಚ್ಚಿರುತ್ತದೆ. ವಯಸ್ಸಾಗುತ್ತಿದ್ದಂತೆ ಕಾಮಶಕ್ತಿ ಕಡಿಮೆ ಮಾಡುತ್ತದೆ ಮತ್ತು ಲೈಂಗಿಕ ಬಯಕೆಗಳು ಕ್ರಮೇಣ ಕಡಿಮೆಯಾಗುತ್ತದೆ. ದೈಹಿಕವಾಗಿ ಸದೃಢವಾಗಿರುವ ಜನರು ಲೈಂಗಿಕತೆಯನ್ನು ಬಯಸುತ್ತಾರೆ ಮತ್ತು ಹೆಚ್ಚಿನ ಪ್ರಚೋದನೆ ಮತ್ತು ಉತ್ತಮ ಪರಾಕಾಷ್ಠೆಯನ್ನು ಆನಂದಿಸುತ್ತಾರೆ ಎಂದು ಸಂಶೋಧನೆಯ ವಿಶ್ವಾಸಾರ್ಹ ಮೂಲವ ಕಂಡುಹಿಡಿದರೆ. ವಯಸ್ಸಾದ ಮೇಲೂ ಮುಂದುವರಿಯುತ್ತದೆ. ವಯಸ್ಸಿನೊಂದಿಗೆ ಸ್ತ್ರೀ ಲೈಂಗಿಕ ಬಯಕೆ ಹೆಚ್ಚಾಗುತ್ತದೆ. ಹೌದು, ಮಹಿಳೆಯರಲ್ಲಿ ಲೈಂಗಿಕ ತೃಪ್ತಿಯ ವಯಸ್ಸಿನೊಂದಿಗೆ ಹೆಚ್ಚಾಗುತ್ತದೆ ಎಂದು ಸಂಶೋಧನೆಯ ಕಂಡುಹಿಡಿದಿದೆ. ಕಡಿಮೆ ಲೈಂಗಿಕ ಬಯಕೆ ಅಥವಾ ಕಡಿಮೆ ಕಾಮಶಕ್ತಿಯ ಹೊರತಾಗಿಯೂ ಆಗಾಗ್ಗೆ ಪ್ರಚೋದನೆಯ ಮತ್ತು ಪರಾಕಾಷ್ಠೆಯ ಕ್ಷಣಗಳು ವಯಸ್ಸಾಗುತ್ತಿದ್ದಂತೆಯೂ ಮುಂದುವರಿಯುತ್ತದೆ. ಮಹಿಳೆಯರಲ್ಲಿ ಯಾವಾಗ ಕಡಿಮೆಯಾಗುತ್ತದೆ? ಮಹಿಳೆಯರಲ್ಲಿ ಸೆಕ್ಸ್ ಡ್ರೈವ್ ಗರ್ಭಧಾರಣೆಯನ್ನು ನಂತರ ಅಥವಾ ಋತುಬಂಧ ಸಮಯದಲ್ಲಿ ಬದಲಾಗುತ್ತದೆ. ಹಾರ್ಮೋನುಗಳು ಬದಲಾವಣೆಯಿಂದ ಹೆರಿಗೆ ನಂತರ ಖಿನ್ನತೆಗೆ ಒಳಗಾಗುವುದು ಸಹಜ. ಆದ್ದರಿಂದ ಹೆರಿಗೆಯ ನಂತರ ಮಹಿಳೆಯರು ಕಡಿಮೆ ಲೈಂಗಿಕತೆಯನ್ನು ಅನುಭವಿಸಬಹುದು. ಹಾಗೆಯೇ ಋತುಬಂಧ ಸಮಯದಲ್ಲಿ ವ್ಯಕ್ತಿಯ ಲೈಂಗಿಕ ಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಹಾರ್ಮೋನುಗಳಲ್ಲಿ ಬದಲಾವಣೆಗಳಾಗುತ್ತವೆ. ಪ್ರೀತಿ ಎಂದೂ ಕಡಿಮೆಯಾಗದೇ ಇದ್ದರೂ ನೀವು 50 ವರ್ಷ ದಾಟಿದಾಗ ನಿಮ್ಮ ಸೆಕ್ಸ್ ಡ್ರೈವ್ ಕಡಿಮೆಯಾಗಬಹುದು. ಋತುಬಂಧದ ಸಮಯದಲ್ಲಿ ಈಸ್ಟ್ರೋಜನ್ ಮಟ್ಟಗಳು ಕುಸಿಯುತ್ತವೆ. ಇದು ಮಹಿಳೆಯರಲ್ಲಿ ಲೈಂಗಿಕೆಯಲ್ಲಿ ಕಡಿಮೆ ಆಸಕ್ತಿಯನ್ನು ಉಂಟುಮಾಡಬಹುದು ಮತ್ತು ಒಣಯೌನ ಅಂಶಗಳನ್ನು ಉಂಟುಮಾಡಬಹುದು. ಪರಿಣಾಮವಾಗಿ ನೋವಿನ ಅಥವಾ ಅಹಿತಕ ಲೈಂಗಿಕತೆ ಉಂಟಾಗುತ್ತದೆ. ಋತುಬಂಧ ಮತ್ತು ಅದರಾಚೆಗೂ ಅನೇಕ ಮಹಿಳೆಯರು ತೃಪ್ತಿಕರ ಲೈಂಗಿಕೆಯನ್ನು ಹೊಂದಿದ್ದರೂ ಕೆಲವರ ಈ ಹಾರ್ಮೋನುಗಳ ಬದಲಾವಣೆಗೆ ಸಮಯದಲ್ಲಿ
ಮಂದಗತಿಯ ಕಾಮವನ್ನು ಅನುಭವಿಸುತ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.